ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಗುರುವಾರದ ದಿನದ ಬ್ಲಾಗ್ ಆಗಿರುತ್ತೆ. ಮಾರ್ನಿಂಗ್ ಟು ಆಫ್ಟರ್ನೂನ್ ವರ್ಗು ನನ್ನ ರೊಟೀನ್ ಯಾವ ರೀತಿ ಇತ್ತು ಅಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಮಿಸ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಇವತ್ತು ಗುರುವಾರ ಅಲ್ವಾ, ಹಾಗಾಗಿ ಸ್ವಲ್ಪ ಬೇಗ ಎದ್ರೋಣ ಅನ್ಕೊಂಡೆ, ಆದ್ರೆ ಟೈಮ್ ಆಗಿಬಿಟ್ಟಿತ್ತು. ಅದೇನಾಗುತ್ತೆ ಅಂದ್ರೆ ಈ ನಡುವೆ ನನ್ನ ಮಗಳು ಬೇರೆ ಸ್ವಲ್ಪ ನಿದ್ದೆನೆ ಮಾಡ್ತಾ ಇಲ್ಲ ಸರಿಯಾಗಿ, ಮಧ್ಯದಲ್ಲಿ ಎದ್ದೊಳ್ತಾಳೆ. ಅವಳು ಎದ್ದು ಮತ್ತೆ ಮಲ್ಕೊಂಡ್ರೆ ಮತ್ತೆ ಎದ್ದೊಳೋದಕ್ಕೆ ಆಗಲ್ಲ ಬೇಗ, ಅದು ಹಂಗೆ ಅಲ್ವಾ. ಎದ್ದು ಬಿಟ್ಟು ಮತ್ತೆ ಮಲಗಿದೀವಿ ಅಂತಂದ್ರೆ ಹೆಂಗ್ ನಿದ್ದೆ ಮಾಡ್ತಾ ಇರ್ತೀವಿ, ಎಷ್ಟು ಟೈಮ್ ಆಗಿದೆ ಅನ್ನೋದು ಗೊತ್ತಾಗಲ್ಲ. ನನಗೂ ಇವತ್ತು ಹಾಗೆ ಆಗಿದ್ದು, ಬೇಗನೆ ಎದ್ದೊಳ್ಬೇಕಾಗಿತ್ತು. ಆಕ್ಚುಲಿ ತುಂಬಾನೇ ಲೇಟ್ ಆಗೋಯ್ತು, ನನಗಂತೂ ಸಖತ್ ಬೇಜಾರಾಗೋಯ್ತು. ಏನಪ್ಪ ಇವತ್ತು ಇಷ್ಟೊಂದು ಲೇಟ್ ಆಗೋಯ್ತಲ್ಲ ಅಂತ ಅಂದ್ಬಿಟ್ಟು. ಅವಳು ಎದ್ದಿದ್ಲು, 3 ಗಂಟೆಲೇನೂ ಎದ್ದಿದ್ಲ. ಹಾಲು ಕೇಳಿದ್ಲು, ಹಾಲು ಕೊಟ್ಟು ಮತ್ತೆ ಅವಳನ್ನ ಮಲಗಿಸ್ತೆ. ಅವಳು ಮಲಗಲ್ಲ, ಎಷ್ಟೊತ್ತಾದ್ರೂ ಮಲಗಿಸ್ಬಿಡೋಣ, ಮತ್ತೆ ನನಗೆ ಪೂಜೆ ಮಾಡೋದಕ್ಕಾಗಲ್ಲ, ಎದ್ದು ಕೆಲಸ ಮಾಡೋಕ್ಕಾಗಲ್ಲ, ಎದ್ದಿರ್ತಾಳೆ ಅಂದ್ಬಿಟ್ಟು. ಇನ್ನು 3 ಗಂಟೆಲಿ ನಾನು ಮಲಗಿಸ್ಲೇಬೇಕಲ್ವಾ, ಇನ್ನು ಆಡಿಸ್ಕೊಂಡಿರೋಕ್ಕಾಗುತ್ತಾ? ಅಟ್ಲೀಸ್ಟ್ ನಾನು 1 ಅವರ್ ಆದ್ರೂ ನಿದ್ದೆ ಹೋಗ್ಬೋದಲ್ಲ ಅಂತ ಮಲಗಿಸ್ಕೊಂಡು ಅವಳನ್ನ ಮಲ್ಕೊಂಡ್ಬಿಟ್ಟಿದ್ದೀನಿ. ಎಷ್ಟು ಆಗ್ಬಿಟ್ಟಿದೆ ಟೈಮ್ ಅಂದ್ರೆ 6 ಗಂಟೆ ಆಗ್ಬಿಟ್ಟಿದೆ, ಅವಾಗ ಇದ್ದೀನಿ. ಆಕ್ಚುಲಿ ನಾನು ಗುರುವಾರ ಹೊತ್ತು ಪೂಜೆ ಮಾಡ್ತಾ ಇದ್ದೀನಿ, ಪ್ರತಿ ವಾರ ರಾಯರಿಗೆ, ಅಂದ್ರೆ ಒಂಥರ ವ್ರತ ಅಂತಾನೆ ಹೇಳ್ಬೋದು. ಗುರುವಾರ ಬ್ರಾಹ್ಮಿ ಮುಹೂರ್ತಲ್ಲಿ ನಾನು ಪೂಜೆ ಮಾಡೋದು ಎವ್ರಿ ಟೈಮು. ಬಟ್ ಈ ವಾರ ನನಗೆ ಮಿಸ್ ಆಗೋಯ್ತು. ಅದೇನು ಮಾಡೋಕ್ಕಾಗಲ್ಲ, ಮಕ್ಳಿರೋ ಮನೇಲಿ ಏನು ಮಾಡೋದಕ್ಕಾಗಲ್ಲ. ಕೆಲವೊಂದ್ಸಲ ಈ ಥರ ಆಗುತ್ತೆ. ನನಗೆ ಹೇಗಾಗುತ್ತೆ ಅಂದರೆ, ನಾನು ಏನಾದರೂ ಮಾಡಬೇಕು, ಬೆಳಿಗ್ಗೆ ಬೇಗ ಎದ್ದೊಳ್ಬೇಕು, ಕರೆಕ್ಟಾಗಿ ಟೈಮ್ ಪೂಜೆ ಮಾಡಬೇಕು ಅಂದಾಗಲೇ ನನ್ನ ಮಗಳು ನನಗೆ ಕರೆಕ್ಟಾಗಿ ತೊಂದರೆ ಕೊಡ್ತಾಳೆ ಅಂತಲೇ ಹೇಳ್ಬೋದು. ಏನು ಮಾಡೋಕ್ಕಾಗಲ್ಲ, ಮಕ್ಕಳಲ್ವಾ, ಓಕೆ ಅಂತ ಅಂದ್ಬಿಟ್ಟು ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ದೆ ಬೇಗನೆ. ಕಸ ಎಲ್ಲ ಗುಡಿಸಿ ಮನೆ ಎಲ್ಲ ಒರೆಸ್ಕೊಂಡು ಸ್ನಾನ ಮಾಡ್ಕೊಂಡು ಬಂದು ಈಗ ಹೊಸ್ಲು ತೊಳ್ಕೊತಾ ಇದ್ದೀನಿ. ಹೊಸ್ಲೆಲ್ಲ ತೊಳ್ಕೊಂಡು ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಆ ರಂಗೋಲಿನೂ ಕೂಡ ಹಾಕೊಂಡೆ. ಲಾಸ್ಟಲ್ಲಿ ತಗೊಂಡಿದ್ದೀನಿ ವಿಡಿಯೋ. ಅಷ್ಟೊಂದು ಬಿಸಿಲು ಬಂದ್ಬಿಟ್ಟಿತ್ತು ಚೆನ್ನಾಗೆ, ಮತ್ತೆ ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ರಂಗೋಲಿ ಎಲ್ಲ ಹಾಕೋದು. ಬೇಗ ಬೇಗ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಮೇಲೂ ಕೂಡ ರಂಗೋಲಿ ಹಾಕೊಂಡೆ. ಹಾಗೆ ಇವಾಗ ದೇವ್ರ ಪಾತ್ರೆಗಳು ಕೂಡ ತೊಳ್ಕೊತಾ ಇದ್ದೀನಿ. ಅಂದರೆ ಬರೀ ದೀಪಗಳು, ನಾನೇನು ಇವಾಗೇನು ಕಳಶ ಏನು ಇಡಲ್ವಲ್ಲ. ಹಾಗಾಗಿ ಏನು ಮಾಡ್ತೀನಿ ಅಂದರೆ, ಗುರುವಾರ ಹೊತ್ತು ಮತ್ತು ಮನೆ ದೇವ್ರ ಪೂಜೆ ದಿನ ಶನಿವಾರ ಈ ಥರ ಅವಾಗ ತೊಳ್ಕೊತಾನೆ ಇರ್ತೀನಿ. ದೀಪಗಳು ಮಾತ್ರ ಅಲ್ವಾ. ಕಳಶ ಇಟ್ಟಾಗ ಏನು ಮಾಡ್ತಿದ್ದೆ, ಕಂಪ್ಲೀಟಾಗಿ ಇಡೀ ದೇವ್ರ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೆ ವಾರಕ್ಕೊಂದ್ಸಲ. ಬಟ್ ಇವಾಗ ಅವಾಗ ವಾರಕ್ಕೆ 2 ಸಲನೂ ಈ ಥರ ತೊಳ್ಕೊತಾ ಇರ್ತೀನಿ ದೀಪಗಳು. ಇವತ್ತು ಗುರುವಾರ ಅಲ್ವಾ, ಹಾಗೆ ರಾಯರಿಗೆ ನಾನು ತುಪ್ಪದ ದೀಪನೂ ಕೂಡ ಹಚ್ತೀನಲ್ವ, ದೀಪನ ನೀಟಾಗಿ ವಾಶ್ ಮಾಡಿ ಹಚ್ಚಬೇಕು. ಹಾಗಾಗಿ ದೀಪಗಳನ್ನ ತೊಳ್ಕೊಳ್ಳೋಣ ಅಂತ ತೊಳ್ಕೊಂಡು, ಜೊತೆಗೆ ಸ್ವಲ್ಪ ಪ್ಲೇಟು ತಟ್ಟೆ ಇತ್ತು ಅದನ್ನು ಕೂಡ ಹಾಕೊಂಡು ಅದನ್ನು ವಾಶ್ ಮಾಡಬೇಡ ಇನ್ನೇನು ಅಂತ ಅಂದ್ಬಿಟ್ಟು, ಜಸ್ಟ್ ಪಿತಾಂಬರಿ ಪೌಡರ್ ಇರ್ತಲ್ವ ಅದನ್ನು ಹಾಕೊಂಡು ವಾಶ್ ಮಾಡ್ಕೊತಾ ಇದ್ದೀನಿ, ಬೇಗನೆ ಆಗಲಿ ಅಂತ ಅಂದ್ಬಿಟ್ಟು. ಸ್ವಲ್ಪ ಟೈಮ್ ಇದ್ದರೆ ಹಿಂದಿನ ದಿನ ಏನಾದರೂ ವಾಶ್ ಮಾಡಬೇಕು ಅಂತ ಅಂದ್ಕೊಂಡಾಗ ಸ್ವಲ್ಪ ಹುಣಸೆ ಹಣ್ಣಲ್ಲೂ ಕೂಡ ಉಜ್ಜಿಬಿಟ್ಟು ನೆಕ್ಸ್ಟ್ ನಾನು ಅದ್ರ ಜೊತೆಗೆ ಪಿತಾಂಬರಿ ಪೌಡ್ರು, ಸ್ವಲ್ಪ ಸೋಪು, ಚೂರು ಸೋಡಾ ಇಷ್ಟನ್ನು ಹಾಕೊಂಡು ಉಜ್ಜಿದ್ರೆ ಎಷ್ಟು ನೀಟಾಗಿ ಚೆನ್ನಾಗಿ ಪಳ ಪಳ ತೊಳಿತಾ ಇರ್ತ, ಅಷ್ಟು ಚೆನ್ನಾಗಿ ಹೋಗುತ್ತೆ. ತುಂಬ ಮೆಥಡಲ್ಲಿ ನಾವು ದೇವ್ರ ಪಾತ್ರೆಗಳನ್ನ ತೊಳ್ಕೊಬೋದು. ನಾನು ತುಂಬ ಸರಿ ತೋರಿಸಿದ್ದೀನಿ, ಆಲ್ರೆಡಿ ವಿಡಿಯೋಸ್ ಎಲ್ಲ ಮಾಡಿದ್ದೀನಿ, ಚೆಕ್ ಮಾಡ್ಬೋದು. ಹಾಗೆ ಅದನ್ನ ತೊಳ್ಕೊಂಡು ಹಾಗೆ ಕುಡಿಯೋ ನೀರಲ್ಲಿ ಸ್ವಲ್ಪ ತೊಳ್ಕೊತೀನಿ. ಅದು ಗೊತ್ತಿದೆ ಅಲ್ವಾ ನಿಮಗೆ, ಕುಡಿಯೋ ನೀರಲ್ಲಿ ತೊಳೆಯೋದ್ರಿಂದ ಕಪ್ಪಾಗಲ್ಲ. ಹಾಗೆ ತಕ್ಷಣ ಒರೆಸಿಟ್ಬಿಟ್ರೆ ಹಾಗೆ ಇರುತ್ತೆ, 1 ವೀಕ್ ಬೇಕಾದ್ರೂ ಕೂಡ ಹಾಗೆ ಇರುತ್ತೆ. ಈ ರೀತಿ ಟಿಪ್ ಫಾಲೋ ಮಾಡೋದ್ರಿಂದ ದೇವ್ರ ಪಾತ್ರೆ ಆರಾಮಾಗಿರುತ್ತೆ. ಕೆಲವೊಂದು ಮನೆಯಲ್ಲಿ ಇವಾಗ ತೊಳೆದಿಟ್ಬಿಟ್ಟು ಸಂಜೆ ವರ್ಷದಲ್ಲಿ ಕಪ್ಪಾಗ್ಬಿಟ್ಟಿದೆ, ಯಾಕಂದ್ರೆ ಕೆಲವರು ಉಪ್ಪು ತೊಳೆದಿರ್ತಾರೆ, ಹಾಗಾಗಿ ಮತ್ತೆ ಕೆಲವರು ಒರೆಸೋದು ಇಲ್ಲ ಹಾಗೆ ಇಟ್ಟಿರ್ತಾರೆ. ನೀಟಾಗಿ ತೊಳೆದು ಕುಡಿಯೋ ನೀರಲ್ಲಿ ಸ್ವಲ್ಪ ನೀರಲ್ಲಿ ಅದ್ಬಿಟ್ಟು ಒರೆಸಿ ಇಟ್ಟಿದ್ರೆ 1 ವಾರನೂ ಕೂಡ ಚೆನ್ನಾಗಿರುತ್ತೆ, ಒಂಚೂರು ಕಲೆ ಇರಲ್ಲ. ಹಾಗಾಗಿ ಈ ರೀತಿ ಫಾಲೋ ಮಾಡಿ. ಹಾಗೆ ಮತ್ತೆ ರಾಯರಿಗೆ ಫೋಟೋ ಎಲ್ಲ ನೀಟಾಗಿ ಒರೆಸಿ ಇಟ್ಕೊಂಡು ಗಂಧ ಇಟ್ಕೊತಾ ಇದ್ದೀನಿ. ಬರೀ ಗಂಧ ಮಾತ್ರನೇ ಇಡೋದು, ಅರ್ಶಿನ ಕುಂಕುಮ ಅದೆಲ್ಲ ಏನು ಇಡಲ್ಲ. ಫಸ್ಟ್ ಇಡ್ತಾ ಇದ್ದೆ, ಬಟ್ ಇವಾಗ ತಿಳ್ಕೊಂಡಿದ್ದೀನಿ ಅರ್ಶಿನ ಕುಂಕುಮ ಏನು ಇಡಬಾರ್ದು, ಬರೀ ಗಂಧ ಇಟ್ಟರೆ ಸಾಕು ಅಂತ ಹೇಳಿದ್ರು. ಹಾಗಾಗಿ ನಾನು ನೋಡಿ ಬರೀ ಗಂಧ ಇಡ್ತೀನಿ, ಅರ್ಶಿನ ಕುಂಕುಮ ಎಲ್ಲ ಏನು ಇಡೋದಿಲ್ಲ. ಹಾಗೆ ದೀಪಗಳು ಕೂಡ ಅರ್ಶಿನ ಕುಂಕುಮ ಎಲ್ಲ ಕೂಡ ಇಟ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ರಾಯರ ಫೋಟೋ ನಮ್ಮ ದೇವ್ರ ಮನೆಗೆ ಸ್ವಲ್ಪ ದೊಡ್ಡದಾಗೋಯ್ತು. ಬಟ್ ಇದು ನನ್ನ ಹಸ್ಬೆಂಡು ಮೊದಲನೇ ಸಲ ಮಂತ್ರಾಲಯಕ್ಕೆ ಹೋದಾಗ ಫೋಟೋ ತೊಗೊಂಡು ಬಂದಿದ್ದು. ಹಾಗಾಗಿ ಅವತ್ತಿಂದ ಅಷ್ಟೇ ಇದೆ. ನಾನು ಯಾವತ್ತೂ ಕೂಡ ತೊಗೊಂಡು ಬನ್ನಿ ಅಂತ ಹೇಳಿರ್ಲಿಲ್ಲ, ಅವರು ಫಸ್ಟ್ ಟೈಮ್ ಹೋದಾಗ ತೊಗೊಂಡು ಬಂದಿದ್ದು. ಅವತ್ತಿಂದ ಕೂಡ ಹೀಗೆ ಇದೆ. ಇನ್ನೊಂದೇನು ಅಂತಂದ್ರೆ, ಇದು ಒರೆಸೋನು ಕೂಡ ಒರೆಸ್ದಂಗೆ ಇರಲ್ಲ ನೋಡಿ. ಹಾರದ್ಮೇಲೆ ಎಷ್ಟು ಬ್ಲರ್ ಆಗಿ ಕಾಣಿಸ್ತಾ ಇದೆ, ಒಂಥರ ಫೋಟೋ ಕಳೆನೇ ಇಲ್ಲ. ಅದೇನೋ ಒರೆಸ್ದಾಗ ಚೆನ್ನಾಗಿರುತ್ತೆ, ಬಟ್ ಒರೆಸಾದ್ಮೇಲೆ ಆರುತ್ತಲ್ವಾ, ಆರದ್ಮೇಲೆ ನೋಡಿ ಈ ರೀತಿ ಕಾಣಿಸುತ್ತೆ. ಹಂಗ ನಾನು ಸ್ವಲ್ಪ ಚಿಕ್ಕದೇ ತಂದಿಟ್ಕೋಣ ನಮ್ಮ ದೇವ್ರ ಮನೆಗೆ ಆಗೋಷ್ಟು ಅಂತ ನೋಡಿ. ಇವಾಗ ನಾನು ಸಪ್ರೇಟಾಗಿ ಆ ಫೋಟೋ ದೀಪ ಎಲ್ಲ ಇಟ್ಟು ಪೂಜೆ ಮಾಡಬೇಕು ಅಂತಂದ್ರೆ ಹಿಂದ್ಗಡೆ ಫೋಟೋ ಎಲ್ಲ ಅಡ್ಡ ಆಗ್ಬಿಡುತ್ತೆ.
ಪೂಜೆನೇ ಮಾಡ್ಕೊಳಕ್ಕಾಗಲ್ಲ ನೋಡಿ, ಆದರೂ ಕೂಡ ಅದೇ ಫೋಟೋನೇ ಇಟ್ಟು ಒಂದು ಮನೆಗೆ. ಹಾಗೆ ಗಣೇಶ ಇಟ್ಟು 2 ದೀಪ, ತುಪ್ಪದ ದೀಪ ಹಚ್ಚಿ ಮತ್ತೆ ಅಕ್ಷತೆ ಕಾಳು ಕೂಡ ಮಾಡ್ಕೊಂಡಿರ್ತೀನಿ. ಕೆಂಪು ಅಕ್ಷತೆ ಕಾಳು ಪಲ್ಲಿಟ್ಟಿದ್ದೀನಿ ನೈವೇದ್ಯಕ್ಕೆ ಅಷ್ಟೇ ಹಾಕಿ ತುಪ್ಪದ ದೀಪ ಹಚ್ಚಿ ಮತ್ತೆ ಅಷ್ಟೋತ್ತರ ಹೇಳ್ತೀನಿ ನಾನು. ರಾಯರಿಗೆ 108 ಅಷ್ಟೋತ್ತರ ಹೇಳಿ ಪೂಜೆ ಮಾಡಿ ಮುಗಿಸ್ತೀನಿ. ಇದೊಂಥರ ವ್ರತ ಅಂತಾನೆ ಅನ್ಬೋದು. ಪ್ರತಿ ವರ್ಷನೂ ಕೂಡ ನಾನು ಈ ವ್ರತನ ಮಾಡ್ತೀನಿ ರಾಯರಿಗೆ. ಹೋದ ವರ್ಷದಿಂದ ನಾನು ಸ್ಟಾರ್ಟ್ ಮಾಡೋದು, ಆಕ್ಚುಲಿ ಹೋದ ವರ್ಷದಿಂದಾನೇ ಮಾಡ್ತಿರೋದು, ಇದು 2ನೇ ವರ್ಷದ್ದು. ಈ ವರ್ಷನೂ ಕೂಡ ಮಿಸ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಶ್ರಾವಣ ಮಾಸದಲ್ಲಿ ಯಾವಾಗಲೂ ಕೂಡ ಶ್ರಾವಣ ಮಾಸದಲ್ಲಿ ಸ್ಟಾರ್ಟ್ ಮಾಡೋದು. ಯಾಕೆಂದ್ರೆ ನಾವು ಆ ಟೈಮಲ್ಲಿ ನಾನ್ ವೆಜ್ ಎಲ್ಲ ಏನೂ ತಿನ್ನೋದಿಲ್ವಲ್ಲ, ಹಾಗಾಗಿ 7 ವಾರ ಕರೆಕ್ಟಾಗಿ ಮಾಡ್ಬೋದು. ಅಂದ್ರೆ ಇನ್ನೊಂದು 2 ವಾರ ಎಕ್ಸ್ಟ್ರಾ ಆಗುತ್ತೆ, 4 ವಾರ ಮಾತ್ರ ಇರುತ್ತೆ ಶ್ರಾವಣ ಮಾಸ. ಇನ್ನು 2 ವಾರನೂ ಕೂಡ ಎಕ್ಸ್ಟ್ರಾ ಪೂಜೆ ಮಾಡಿ ಅಂದ್ರೆ ಆ ದಿನಗಳಲ್ಲೂ ಕೂಡ ನಾವು ನಾನ್ ವೆಜ್ ತಿಂದಿರ ಆ ವ್ರತನ ಮುಗಿಸ್ತೀನಿ. ಹಾಗಾಗಿ ಇವನ್ನು ಕೂಡ ಮಿಸ್ ಮಾಡದೆ ಮಾಡ್ತಾ ಇದ್ದೀನಿ. ಸಿಂಪಲ್ ಆಗಿ ತುಂಬಾನೇ ಚೆನ್ನಾಗಿ ಮಾಡ್ಕೋಬಹುದು. ಆ ಥರ ಕಷ್ಟದ ವ್ರತ ಅಂತ ಏನಿಲ್ಲ. ನಾವು ವಾರ ಹೇಗ್ ಮಾಡ್ತೀವಿ ಗುರುವಾರ ಹೊತ್ತು ಅದೇ ರೀತಿಗೆ ಪೂಜೆ ಮಾಡೋದು. ಬಟ್ ಅದು ಸಂಕಲ್ಪ ಮಾಡ್ಕೊಂಡು ಪೂಜೆ ಮಾಡ್ಬೇಕಾಗತ್ತೆ. ಮತ್ತೆ ಅಷ್ಟೊತ್ತರ ಎಲ್ಲ ಹೇಳಿ ನೈವೇದ್ಯ ಇಟ್ಟು ತುಪ್ಪ ದೀಪ ಹಚ್ಚೋದಷ್ಟೇ. ವಾರ ನಾನು ಕಾಮನ್ ಆಗಿ ಮಾಡ್ತೀನಿ. ಬಟ್ ವ್ರತ ಅಂತ ಬಂದಾಗ ಬೆಳಿಗ್ಗೆ ಬೇಗ ಇದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದು ತುಂಬಾನೇ ಒಳ್ಳೇದು. ಮತ್ತೆ ಅಷ್ಟೊತ್ತರ ಎಲ್ಲ ಹೇಳಿ ಮಾಡಿದ್ರೆ ಇಷ್ಟೇ ಸಾಕು, ಸಿಂಪಲ್ ಆಗಿ ಬೇಗನೆ ಮಾಡ್ಕೋಬಹುದು. ನಾನು ಇಷ್ಟೇ ಸಿಂಪಲ್ ಆಗಿ ಮಾಡೋದು, ಒಳ್ಳೇದಾಗಿದೆ ನನಗೆ. ಹಾಗಾಗಿ ಮಾಡ್ತೀನಿ. ಮಿಸ್ ಮಾಡೋದಕ್ಕೆ ನನಗೆ ಇಷ್ಟ ಆಗಲಿಲ್ಲ. ಈ ವರ್ಷ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ದೀನಿ ಈ ವರ್ಷ. ಬಟ್ ಹೋದ ವರ್ಷ ನಾನೇನು ಶೇರ್ ಮಾಡ್ಕೊಂಡಿರ್ಲಿಲ್ಲ ನಿಮ್ಮ ಜೊತೆ. ಬಟ್ ಈ ವರ್ಷ ನೋಡೋಣ ಶೇರ್ ಮಾಡ್ಕೋಣ ಅಂತ ಈ ಮಾತನ್ನ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ನೆಕ್ಸ್ಟ್ ಪೂಜೆ ಎಲ್ಲ ಆಯಿತು, ತಿಂಡಿನೂ ಕೂಡ ಎಲ್ಲ ಮುಗಿಸಿ ಮಗನೂ ಕೂಡ ಸ್ಕೂಲ್ಗೆ ಹೋದ. ಮತ್ತೆ ನಂಗೆ ಏನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತಲ್ವ, ಲೇಟ್ ಆಗಿದ್ದಿದ್ದು. ಹಾಗಾಗಿ ನೆಕ್ಸ್ಟ್ ಸೊಪ್ಪು ತೊಗೊಂಡಿದ್ದೆ. ಬೆಳಗ್ಗೆ ಸೊಪ್ಪು ಬಂದಿತ್ತು ಮನೆ ಹತ್ರ, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಾಗಿತ್ತು. ಇಷ್ಟೊಂದು ತಗೊಂಡು ಬಿಡಿಸ್ತಾ ಕುತ್ಕೊಂಡಿದ್ವಿ ನಾನು ನನ್ನ ಮಗಳು. ಇಬ್ರು ಕಾಮಾಗಿತ್ತು ಮನೆಯೆಲ್ಲ. ಮಗ ಇಲ್ಲ ಅಂತಂದ್ರೆ ಸ್ವಲ್ಪ ಆರಾಮ್ ಅಂತಾನೆ ಹೇಳ್ಬೋದು, ಇಲ್ಲಾಂದ್ರೆ ಇಬ್ರು ಕಿತ್ಲಾಡ್ತಾನೆ ಇರ್ತಾರೆ. ಅವಳು ಕೂಡ ನನ್ನ ಜೊತೆ ಕುತ್ಕೊಂಡು ಸೊಪ್ಪು ಬಿಡಿಸೋದಕ್ಕೆ ಹೆಲ್ಪ್ ಮಾಡ್ತಿದ್ಲು. ಅವಳಿಗೆ ಏನೇ ಮಾಡಿದ್ರು ಕೂಡ ನಾನು ಬಂದ್ಬಿಡ್ತಾಳೆ ಮಾಡೋದಕ್ಕೆ. ಎಲ್ಲ ಬಿಡಿಸೋ ಅಷ್ಟೆಲ್ಲ ನನಗೆ ಹಿಡಿತು ಒಂದು ಅರ್ಧ ಗಂಟೆಯಿಂದ 3/4 ಅವರ್ ಹಿಡಿತೀನೋ. ನನಗೆ ಸೊಪ್ಪು ಬಿಡಿಸೋದಂದ್ರೆ ನನಗೆ ಸಖತ್ ಕಷ್ಟ ಆಗುತ್ತೆ. ಬಟ್ ಏನು ಮಾಡೋದು, ಸೊಪ್ಪು ಇಷ್ಟ. ಮತ್ತೆ ಅವಾಗಾಗ ಸೊಪ್ಪನ್ನು ಕೂಡ ಮಾಡ್ತಾ ಇರ್ತೀನಿ, ಪಲ್ಯ ಅದು ಇದು. ಬಟ್ ಬಿಡಿಸೋದು ಸ್ವಲ್ಪ ಕಷ್ಟ ಆಗ್ಬಿಟ್ಟಿದೆ. ಬಿಡಿಸೋ ಅಷ್ಟಲ್ಲಿ ಏನು ಮಾಡೋದು, ಬಿಡಿಸೋ ಅಷ್ಟಲ್ಲಿ ಸಖತ್ ಟೈಮ್ ಆಗೋಯ್ತು. ಎಲ್ಲನೂ ಕೂಡ ಬಿಡಿಸಿ ಕೊತ್ತಂಬರಿ ಸೊಪ್ಪೆಲ್ಲ ಒಂದು ಕಂಟೈನರ್ಗೆ ಹಾಕೊಂಡೆ, ಪ್ಲಾಸ್ಟಿಕ್ ಕಂಟೈನರ್ಗೆ. ಅದಕ್ಕೆ ಹಾಕೊಂಡು ಬಾಕ್ಸ್ಗೆ. ಮತ್ತೆ ಹಾಗೆ ಮೆಂತ್ಯ ಸೊಪ್ಪನ್ನ ಎತ್ತಿಕ್ದೆ. ನಾಳೆ ಮೆಂತ್ಯ ಭಾತ ಅಥವಾ ಪಪ್ಪುಗೆ ಯೂಸ್ ಮಾಡ್ಕೋಣ ಅಂತ ಅಂದ್ಬಿಟ್ಟು ನಾನು ಪಪ್ಪು ಮಾಡುವಾಗ ಒಂದೊಂದ್ಸಲ ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಎರಡನ್ನೂ ಯೂಸ್ ಮಾಡಿ ನಾನು ಮಾಡ್ಕೊತೀನಿ. ಹಾಗಾಗಿ ಅದನ್ನ ಎತ್ತಿಕ್ದೆ. ಒಟ್ನಲ್ಲಿ ಒಂದ್ಸಲಿ ತಗೊಂಡ್ಬಿಡ್ತೀನಿ, ವಾರಕ್ಕಾಗೋಷ್ಟು ಆಗ್ಲಿ ಅಂತ. ಒಂದು 4 ದಿನದಲ್ಲಿ ಖಾಲಿ ಮಾಡ್ಬಿಡ್ತೀನಿ. ಹಾಗೆ ಇವಾಗ ಮಧ್ಯಾಹ್ನಕ್ಕೆ ಪಾಲಕ್ ಚಪಾತಿ ಮಾಡ್ಕೋಣ ಅಂತ ಅನ್ಕೊಂಡೆ. ಸಿಂಪಲ್ ಆಗಿ ಸಾಂಬಾರ್ ಇತ್ತು, ಅಲಸಂದಿ ಕಾಳು ಸಾಂಬಾರ್. ಆಗಿ ರಾತ್ರಿಗೆ ಪಲ್ಯ ಮಾಡ್ಕೋಣ ಅಂತ ಅಂದ್ಬಿಟ್ಟು ಇವಾಗ ಮಾಡಿದ್ರೆ ನಾನು ನನ್ನ ಮಗಳು ಇಬ್ಬರೇ ತಿನ್ಬೇಕು. ನನ್ನ ಮಗ ಏನಾದ್ರು ಒಂದೊಂದ್ಸಲಿ ಕೆಲವೊಂದ್ಸಲಿ ತಿಂತಾನೆ. ರಾತ್ರಿಗೆ ಮಾಡ್ಕೊಂಡ್ರೆ ಆಯ್ತು ಪಲ್ಯ. ಇವಾಗ ಏನು ಪಲ್ಯ ಮಾಡೋದು ಬೇಡ, ಸಾಂಬಾರ್ ಇದೆಲ್ವ ಅದು ಖಾಲಿ ಮಾಡ್ಬೇಡ ಚಪಾತಿಗೆ ಅಂತ ಅಂದ್ಬಿಟ್ಟು ಸಿಂಪಲ್ ಆಗಿ ಪಾಲಕ್ ಚಪಾತಿ ಮಾಡ್ಕೋಣ ಅಂತ ಮಾಡ್ಕೊಂಡಿದ್ದೆ. ಅದನ್ನು ರೆಸಿಪಿ ಶೇರ್ ಮಾಡ್ತೀನಿ, ನೋಡೋಣ ಬನ್ನಿ ಯಾವ ರೀತಿ ಮಾಡೋಣ ಅಂತ. ಇಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನ ಇಟ್ಕೊಂಡಿದ್ದೀನಿ. ಈ ನೀರಿಗೆ ಸ್ವಲ್ಪ ಪಾಲಕ್ ಸೊಪ್ಪನ್ನ ತಗೊಂಡಿದ್ದೀನಿ. ನೀವು ಕ್ವಾಂಟಿಟಿ ನೋಡ್ಕೊಂಡು ತಗೊಳ್ಳಿ, ನಿಮ್ಮ ಮನೇಲಿ ಎಷ್ಟು ಬೇಕೋ ಅಷ್ಟು. ನಾನು ಸ್ವಲ್ಪನೇ 1 ಟೈಮ್ಗೆ ಆಗಲಿ ಅಂತ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಪಾಲಕ್ ಸೊಪ್ಪನ್ನ ಹಾಕಿ ಇದನ್ನ ಬೇಯಿಸ್ಕೊತಾ ಇದೀನಿ. ಫಸ್ಟ್ ಬೇಯಿಸ್ಕೊಂಡು ರುಬ್ಕೊಂಡು ನಂತರ ನಾವು ಇದನ್ನ ಚಪಾತಿ ಹಿಟ್ಟಾಕಿ ಕಲ್ಸ್ಕೋಬೇಕಾಗತ್ತೆ. ಹಾಗೆ ಹಸಿಮೆಣಸಿನ್ಕಾಯಿ ಹಾಕೋದನ್ನ ಮರ್ತೋಗ್ಬಿಟ್ಟಿದ್ದೆ. ಲಾಸ್ಟಲ್ಲಿ ಹಸಿಮೆಣಸಿನ್ಕಾಯಿ ಹಾಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡೆ. ಚೆನ್ನಾಗಿರುತ್ತೆ. ಬರೀ ಸೊಪ್ಪು ಹಾಕೋದ್ರಿಂದ ಆ ಥರ ಫ್ಲೇವರ್ ಎಲ್ಲ ಏನು ಇಷ್ಟ ಆಗಲ್ಲ ಮಕ್ಕಳಿಗೆ. ಮತ್ತೆ ಹಾಗೆ ನಮಗೂ ಅಷ್ಟೇ ಒಂಚೂರು ಫ್ಲೇವರ್ ಎಲ್ಲ ಕೊಟ್ಟರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಈ ನಡುವೆ ಮಕ್ಕಳು ಸೊಪ್ಪುದೆಲ್ಲ ತಿನ್ನೋದಕ್ಕೆ ತುಂಬಾನೇ ಹಠ ಮಾಡ್ತಾರೆ. ಅಂತ ಟೈಮಲ್ಲಿ ನೀವು ಆರಾಮಾಗಿ ಈ ರೀತಿ ಚಪಾತಿ ಜೊತೆಗೆ ರುಬ್ಬಿ ಮಾಡೋದ್ರಿಂದ ಅವ್ರಿಗೆ ಗೊತ್ತೇ ಆಗಲ್ಲ, ಒಂಥರ ಕಲರ್ಫುಲ್ ಆಗಿರುತ್ತೆ. ಅವ್ರಿಗೂ ಕೂಡ ಚಪಾತಿ ಅವಾಗ ತಿಂತಾರೆ. ನನ್ನ ಮಕ್ಕಳು ತಿಂತಾರೆ, ಸೊಪ್ಪು ತಿಂತಾರೆ, ಈ ಥರ ಮಾಡಿಕೊಟ್ರು ತಿಂತಾರೆ. ಬಟ್ ಒಂದೇ ಥರ ಅವ್ರಿಗೂ ಕೂಡ ಇಷ್ಟ ಆಗುತ್ತಲ್ವಾ. ಅಂದರೆ ಆ ಥರ ಮಾಡಿಕೊಟ್ರೆ ಅವ್ರಿಗೂ ಕೂಡ ಬೋರ್ ಆಗುತ್ತೆ ಅಂದ್ಬಿಟ್ಟು ನಾನು ಬೇರೆ ಬೇರೆ ಥರ ಮಾಡಿಕೊಡ್ತೀನಿ. ಹಾಗೆ ಸೊಪ್ಪೆಲ್ಲ ನೀಟಾಗಿ ಎತ್ತಿಟ್ಕೊಳ್ಳೋಣ ಅಂತ ಎತ್ತಿಟ್ಕೊತಾ ಇದೀನಿ ಫ್ರಿಜ್ಜಿಗೆ. ನಾಳೆ ಮಾಡ್ಕೊಂಡ್ರೆ ಆಯ್ತು, ಇವತ್ತೇನು ಬೇಡ ಅಂತ ಅಂದ್ಬಿಟ್ಟು. ಆಲ್ರೆಡಿ ಸಾಂಬಾರು, ಸ್ವಲ್ಪ ರೈಸು ಎಲ್ಲ ಉಳಿತು. ಇಲ್ಲಿ ನಾನು ನೋಡ್ತಾ ಇರೋದು ಪಾತ್ರೆಗಳನ್ನ ಜೋಡಿಸಿದ್ದೀನಿ, ಎಲ್ಲ ಸ್ವಲ್ಪ ಇತ್ತು. ಹಾಗಾಗಿ ನಾನು ಜಾಸ್ತಿ ಅಡುಗೆ ಏನು ಮಾಡೋಕ್ಕೆ ಹೋಗಲಿಲ್ಲ ಇವತ್ತು. ಸಿಂಪಲಾಗೆ ಪಾಲಕ್ ಚಪಾತಿ ಮಾಡ್ಕೋಣ ಅಂತ ಮಾಡ್ಕೊತಾ ಇದ್ದೀನಿ. ಹಾಗೆ ಬೇಯಿಸ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸಿರುವಂಥ ಪಾಲಕ್ ಸೊಪ್ಪನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಹಸಿ ಶುಂಠಿ, ಒಂಚೂರು ಅಜ್ವೈನ ಹಾಕ್ಕೊಂಡಿದ್ದೀನಿ. ಅಜ್ವೈನ ಅಂತೂ ತುಂಬಾ ಒಳ್ಳೆಯದು, ಆದಷ್ಟು ಯೂಸ್ ಮಾಡಿ. ತುಂಬ ಚೆನ್ನಾಗಿ ಡೈಜೆಷನ್ ಹೆಲ್ಗೆ ಹೆಲ್ಪ್ ಮಾಡುತ್ತೆ ನಮ್ಮ ಬಾಡಿಗೆ.
ಅಜ್ವೈನನ್ನ ಯೂಸ್ ಮಾಡಿ ಆದಷ್ಟನ್ನು. ಹಾಗಾಗಿ ಅಜ್ವೈನ ಹಾಕೊಂಡು ಇಷ್ಟನ್ನು ಕೂಡ ಹಾಕೊಂಡು ಪ್ಯೂರಿ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು ಬೌಲ್ಗೆ 1 ಕಪ್ ಅಷ್ಟು ಗೋಧಿ ಹಿಟ್ಟು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಒಂಚೂರು ಎಣ್ಣೆ, ಮತ್ತೆ ನಾವು ರುಬ್ಕೊಂಡಿದ್ವಲ್ಲ ಪಾಲಕ್ ಪ್ಯೂರಿ ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡು ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದೀನಿ. ಸೇಮ್ ಚಪಾತಿ ಹಿಟ್ಟನ್ನ ಕಲ್ಸ್ಕೊಂತೀವಲ್ಲ ಅದೇ ರೀತಿಗೆ ಕಲ್ಸ್ಕೊಳೋದು. ನೀವು ಆ್ಯಡ್ ಮಾಡಬೇಕಾಗಿಲ್ಲ ಇದಕ್ಕೆ, ನೀವು ಇದೇ ಆಗುತ್ತೆ, ಪ್ಯೂರಿನೇ ಆಗುತ್ತೆ. ನಿಮ್ಗೆ ಬೇಕು ಅಂತಂದ್ರೆ ಅದೇ ಮಿಕ್ಸಿ ಜಾರ್ಗೆ ನಾನು ಸ್ವಲ್ಪ ನೀರನ್ನ ಹಾಕೊಂಡು ನಾನು ಅದೇ ನೀರನ್ನ ಬಳಸ್ಕೊಂಡು ಕಲ್ಸ್ಕೊತಾ ಇದೀನಿ. ನೀರೇನು ಬೇಕಾ ಅವಶ್ಯಕತೆನೇ ಇಲ್ಲ, ಪ್ಯೂರಿನ ನೀವು ಚೆನ್ನಾಗಿ ರುಬ್ಕೊಳ್ತಿಲ್ಲ ಅದೇ ಸಾಕಾಗುತ್ತೆ. ಬೇಕು ಅಂದ್ರೆ ಆ್ಯಡ್ ಮಾಡ್ಕೋಬೋದು ನಿಮ್ಮ ಇಷ್ಟ. ಬೇಯಿಸಿರೋ ಅಂತ ನೀರು ಇರುತ್ತಲ್ವ ಪಾಲಕ್ ಸೊಪ್ಪು, ಅದನ್ನ ಚೆಲ್ಲೋದಕ್ಕಿಂತ ಅದೇ ನೀರನ್ನೇ ಬಳಸ್ಕೊಳ್ಳಿ. ಒಂಚೂರು ನಿಮ್ಗೆ ಎಕ್ಸ್ಟ್ರಾ ನೀರೇ ಬೇಕಾಗಿರಲ್ಲ. ಇಷ್ಟನ್ನು ಕಲ್ಸ್ಕೊಂಡು ಇದೊಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಟ್ರೆ ಸಾಕು. ಸೇಮ್ ಚಪಾತಿ ಹಿಟ್ಟನ್ನ ಯಾವ ರೀತಿ ಕಲಸಿ ಇಡ್ತೀವಲ್ಲ ಅದೇ ರೀತಿಯಾಗಿ, ಬಟ್ ಇದಕ್ಕೆ ನಾವು ಪಾಲಕ್ನ ಯೂಸ್ ಮಾಡಿದೀವಿ ಅಷ್ಟೇ, ಪಾಲಕ್ ಪ್ಯೂರಿ. ಇದೇ ತರ ನೀವು ಬೀಟ್ರೋಟ್ ರುಬ್ಬಿ ಕೂಡ ಮಾಡ್ಕೋಬಹುದು, ಪ್ಯೂರಿ ಮಾಡ್ಕೊಂಡು ಇದೇ ತರ ಮಾಡ್ಕೋಬಹುದು. ನೆಕ್ಸ್ಟ್ ನಾನು ಮೆಂತ್ಯ ಚಪಾತಿನೂ ಕೂಡ ತೋರಿಸಿದ್ದೀನಿ, ಆಲ್ರೆಡಿ ತುಂಬಾ ಸಲ ತೋರಿಸಿದ್ದೀನಿ. ಒಟ್ಟಿನಲ್ಲಿ ಬರೀ ಚಪಾತಿ ತಿನ್ನೋದಕ್ಕಿಂತ ಅದಕ್ಕೆ ಹೆಲ್ತಿಯಾಗಿ ಏನಾದರೂ ಒಂಚೂರು ಆ್ಯಡ್ ಮಾಡಿಕೊಂಡು ತಿನ್ನೋದು ನಮಗೂ ಕೂಡ ಗೊತ್ತಾಗಲ್ಲ, ಅಯ್ಯೋ ನಾವು ಎಕ್ಸ್ಟ್ರಾ ತಿಂತಾ ಇದೀವಿ ಸೊಪ್ಪು, ಜೊತೆಗೆ ಪಲ್ಯ ತಿನ್ನಿ ಅಂದ್ರೆ ಯಾರು ತಿನ್ನಲ್ಲ. ಈ ಥರ ಮಾಡಿಕೊಟ್ಟಾಗ ನಮಗೆ ಪಾಲಕ್ ಸೊಪ್ಪು ನ್ಯೂಟ್ರಿಯನ್ಸ್ ಇರುತ್ತೆ, ಅದು ಕೂಡ ನಮಗೆ ಹೋಗಿರುತ್ತೆ ಬಾಡಿ ಒಳಕ್ಕೆ. ಹಾಗಾಗಿ ಇದನ್ನ ಈ ರೀತಿ ಮಾಡ್ಕೊತೀನಿ, ತುಂಬಾನೇ ಒಳ್ಳೇದು ಮಕ್ಕಳಿಗೆ. ಎಸ್ಪೆಷಲಿ ಈ ರೀತಿ ನಾವು ಮಕ್ಳಿಗೆ ಆದಷ್ಟು ಮಾಡ್ಕೊಡ್ಬೇಕು. ನಾವೇನು ಪಲ್ಯ ಸೊಪ್ಪು ಎಲ್ಲ ತಿಂತೀವಲ್ವಾ, ಬಟ್ ಮಕ್ಕಳು ತುಂಬಾ ಆಟ ಮಾಡ್ತಾರೆ, ಬರೀ ಸೊಪ್ಪು ಕೊಟ್ರೆ ತಿನ್ನಲ್ಲ. ಅದೇ ಈ ತರ ಮಾಡ್ಕೊಟ್ಟಾಗ ಕಲರ್ಫುಲ್ ಆಗಿರುತ್ತೆ ಅವ್ರಿಗೆ. ಯಾವಾಗ್ಲೂ ವೈಟ್ ಚಪಾತಿ ತಿಂದು ಈ ರೀತಿ ಗ್ರೀನ್ ಕಲರ್, ರೆಡ್ ಕಲರ್, ಬೀಟ್ರೋಟ್ ಮಾಡಿದ್ರೆ ರೆಡ್ ಬರುತ್ತಲ್ವಾ. ಮತ್ತೆ ಕ್ಯಾರೆಟ್ ಚಪಾತಿನೂ ಕೂಡ ಮಾಡ್ತಾರೆ, ಮತ್ತೆ ಪಂಪ್ಕಿನ್ ಚಪಾತಿ, ಕುಂಬಳಕಾಯಿ ಫುಲ್ ಹಣ್ಣಾಗಿರೋವಂಥದ್ದು ಅದ್ರಲ್ಲಿ ಮಾಡಿದಾಗಲೂ ಕಲರ್ಫುಲ್ ಆಗಿರುತ್ತೆ. ಈ ರೀತಿ ಯಾವ್ದು ಬೇಕಾದ್ರೂ ನೀವು ಕಾಂಬಿನೇಷನ್ ಅಲ್ಲಿ ಮಾಡ್ಕೊಡೋದ್ರಿಂದ ಮಕ್ಕಳು ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಹಾಗೆ ಲಂಚ್ ಬಾಕ್ಸ್ ಕೂಡ ಆರಾಮಾಗಿ ಪ್ಯಾಕ್ ಮಾಡ್ಬೋದು. ಇಲ್ಲ ಲಂಚ್ ಬಾಕ್ಸ್ಗೆ ಏನು ಪ್ಯಾಕ್ ಮಾಡಿರಲಿಲ್ಲ, ಮಧ್ಯಾಹ್ನ ಬರ್ತಾನಲ್ವಾ ಮಗ, ಹಾಗೆ ಆವಾಗ್ಲೇನೆ ಮಾಡ್ಕೊಳ್ಳೋಣ ತಿಂತಾನೆ. ತಿಂದೇ ಇಲ್ದಿರೋ ಮಕ್ಳಿಗೆ ಏನಾದ್ರು ಒಂದು ಟ್ರೈ ಮಾಡೋದು, ಬಟ್ ನಮ್ಮ ಮಕ್ಳು ಎಲ್ಲ ತಿಂತಾರೆ. ಆದ್ರೂ ಕೂಡ ನಾನು ಡಿಫ್ರೆಂಟ್ ಆಗಿ ಏನಾದ್ರು ಒಂದು ಟ್ರೈ ಮಾಡಿ ಅವ್ರಿಗೆ ಕೊಡ್ತೀನಿ ತಿನ್ಲಿ ಅಂತ ಅಂದ್ಬಿಟ್ಟು. ನೋಡಿ ಸಿಂಪಲ್ ಆಗಿ ಮಾಡ್ಕೊಬೋದು, ಬೇಗನೆ ಆಯ್ತು. ಸೇಮ್ ಚಪಾತಿ ಯಾವ ರೀತಿ ಮಾಡ್ಕೊಂತೀವಲ್ಲ ಆ ರೀತಿಗೆ ಸುಟ್ಕೊಂಡು. ಹಾಗೆ ಇಲ್ಲಿ ನಾನು ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ. ಆದಷ್ಟು ಮಕ್ಕಳಿಗೆ ತುಪ್ಪನ ಯೂಸ್ ಮಾಡಿ, ನಮಗೂ ಕೂಡ ನಾವು ತುಪ್ಪ ಯೂಸ್ ಮಾಡೋಣ, ತುಂಬಾನೇ ಒಳ್ಳೇದು. ಎಣ್ಣೆಕ್ಕಿಂತ ತುಪ್ಪ ತುಂಬಾನೇ ಬೆಟರ್ ಅಂತಾನೆ ಹೇಳ್ಬೋದು. ಹಾಗಾಗಿ ಆದಷ್ಟು ನಾನು ಎಲ್ಲೆಲ್ಲಿ ಸಾಧ್ಯನೋ ಅಲ್ಲೆಲ್ಲಿ ತುಪ್ಪನ ಬಳಸ್ತೀನಿ. ನೋಡಿ ಬರೀ ತುಪ್ಪನೇ ಹಾಕೊಂತ ಇದ್ದೀನಿ, ಎಣ್ಣೆನೂ ಕೂಡ ಏನು ಬಳಸ್ತಾ ಇಲ್ಲ. ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಸೂಪರ್ ಆಗಿರುತ್ತೆ. ಹಾಗೆ ಚಪಾತಿ ಎಲ್ಲ ಮಾಡಿದ್ದಾಯ್ತು. ಇದೆಲ್ಲ ಮಾಡಿ ಇಟ್ಬಿಟ್ಟು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಸಲಾಡ್ ಕೂಡ ಕಟ್ ಮಾಡ್ಕೊಂಡಿದ್ದೆ. ಅಂದ್ರೆ ಒಂದು ಸ್ವಲ್ಪ ಕ್ಯಾರೆಟು ಮತ್ತೆ ಸೌತೆಕಾಯಿ. ಮಧ್ಯಾಹ್ನ ಊಟ ತಿಂತಾ ಇದ್ದೀವಿ ಅಂದ್ರೆ ಸ್ವಲ್ಪ ಸಲಾಡ್ ಇದ್ರೆ ತುಂಬಾನೇ ಒಳ್ಳೇದು. ತಿಂದಲ್ಲಿ ನಾವು ಒಂದು 2 ತರಕಾರಿ, ಹಸಿ ತರಕಾರಿ ಅಥವಾ ಒಂದು ಫ್ರೂಟ್ ತಿನ್ನೋದು ತುಂಬಾನೇ ಬೆಟರ್ ಅಂತಾನೆ ಹೇಳ್ಬೋದು. ಹಾಗಾಗಿ ಜೊತೆಗೆ ಮೊಸರಂತೂ ಕಂಪಲ್ಸರಿಯಾಗಿ ನಾನು ಸರ್ವ್ ಮಾಡ್ಕೊತೀನಿ, ತುಂಬಾನೇ ಒಳ್ಳೇದು. ಮೊಸರು ಹಾಗೆ ಸಲಾಡ್ 2 ಕೂಡ ಕಂಪಲ್ಸರಿ ಆಗಿರುತ್ತೆ. ಮತ್ತೆ ಅಳಸಂದಿ ಕಾಳು ಸಾಂಬಾರ್ ಇತ್ತು ಅಂದ್ರೆ ಇದ್ರ ಕಾಂಬಿನೇಷನ್ ಅಲ್ಲೇ ಮಧ್ಯಾಹ್ನದ ಊಟನ ಮುಗಿಸ್ತೀನಿ ಅಂತಾನೆ ಅನ್ಬೋದು. ಹಾಗೆ ಊಟ ಎಲ್ಲ ಮಾಡಿ ನೆಕ್ಸ್ಟ್ 2 ಗಂಟೆ ಆಯ್ತು, ನನ್ನ ಮಗನ್ ಕರ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೋಗಿ ಕರ್ಕೊಂಡು ಬಂದೆ. ಮಧ್ಯಾಹ್ನ ಅವ್ನು ಬರೋ ಅಷ್ಟರಲ್ಲಿ ನಾನು ಅಡುಗೆ ಕೆಲಸ ಎಲ್ಲ ಮುಗಿಸ್ಬಿಟ್ಟಿರ್ತೀನಿ, ಏನೋ ಕೆಲಸ ಪೆಂಡಿಂಗ್ ಇಟ್ಕೊಂಡಲ್ಲ. ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ಕೆಲಸನೂ ಕೂಡ ಮುಗಿಸ್ಬಿಟ್ಟಿರ್ತೀನಿ. ಅವನ್ನ ಕರ್ಕೊಂಡು ಬಂದೆ. ಅವನೇನೋ ಬಂದಿದ ತಕ್ಷಣ ಏನೋ ತಗೊತಾ ಇದ್ದ, ಮುಡ್ತಾ ಇದ್ದ. ನಾನು ಬೈತಿದ್ದೆ, ಇದ್ ಕಡೆ ಬಾ ಫಸ್ಟ್ ಯೂನಿಫಾರ್ಮ್ ಚೇಂಜ್ ಮಾಡು ಅಂತಂದ್ರೆ. ಅಂದ್ರೆ ಅವ್ನು ಬಂದಿದ ತಕ್ಷಣ ಏನು ಅಂತಂದ್ರೆ ಸ್ಕೂಲಲ್ಲಿ ಏನಾದ್ರು ಕೊಟ್ಟಿರ್ತಾರೆ, ಏನಾದ್ರು ಮಾಡಿಸಿರ್ತಾರೆ ಹೋಮ್ವರ್ಕ್, ಅದನ್ನ ತೋರ್ಸೋದ್ರಲ್ಲೇ ಇರ್ತಾನೆ. ಆಯ್ತಪ್ಪ ಡ್ರೆಸ್ ಚೇಂಜ್ ಮಾಡೋ, ನೆಕ್ಸ್ಟ್ ತೋರ್ಸಿವಂತೆ ಫಸ್ಟ್ ಅಂತಂದ್ರೆ ಕೇಳಲ್ಲ. ಹಾಗೆ ಬಂದು ಮತ್ತೆ ಬುಕ್ಸ್ ಎಲ್ಲ ತೋರ್ಸೋದೆಲ್ಲ ಮಾಡ್ತಾ ಇರ್ತಾನೆ. ನನ್ನ ಮಗಳು ಲಂಚ್ ಬ್ಯಾಗ್ ಎಲ್ಲ ಓಪನ್ ಮಾಡ್ತಾಳೆ. ಈ ತರ ಚೆನ್ನಾಗಿರೋದಂತರ ಅವ್ರು ಬಂದಿದ ತಕ್ಷಣ ಸ್ಟಾರ್ಟಿಂಗ್ ಅವ್ರಿಬ್ರದನ್ನು. ಅವಳು ಲಂಚ್ ಬಾಕ್ಸ್ ಓಪನ್ ಮಾಡ್ತಿದ್ಲು. ಇವತ್ತು ಸ್ವಲ್ಪ ಆರೆಂಜ್ ಹಾಕೊಟ್ಟಿದ್ದೆ. ಆರೆಂಜ್ ಅಂತಂದ್ರೆ ಇವಾಗ ನೋಡಿ ಮೊದ್ಲು ಸೀಸನ್ ಕಿತ್ಲೆ ಹಣ್ಣು ಅಂತ ಬರುತ್ತಲ್ವಾ, ಆ ತರದ ಹಣ್ಣು ಅದು ಚೆನ್ನಾಗಿ ತಿನ್ಬೋದು ಬಿಡಿಸ್ಕೊಂಡು, ಅದು ಇಷ್ಟಪಡ್ತಾನೆ. ಬಟ್ ಇವಾಗ ಬರೋ ಆರೆಂಜ್ ಎಲ್ಲ ಒಂಥರ ಚೆನ್ನಾಗಿರೋದು, ಅದು ಕಟ್ ಮಾಡ್ಕೋಬೇಕಾಗತ್ತೆ, ಸಿಪ್ಪೆ ಬಿಡಿಸೋದಕ್ಕಾಗಲ್ಲ. ಒಂಥರ ಮೂಸಂಬಿ ತರ ಇರುತ್ತೆ, ಒಂದ್ ಸ್ವಲ್ಪ ಹುಳಿ ಇರುತ್ತೆ. ಆದ್ರೂ ಕಿತ್ಲೆ ಹಣ್ಣು ಅಷ್ಟು ಟೇಸ್ಟ್ ನಮ್ಗೆ ಅದು ಯಾವ್ದ್ರಲ್ಲೂ ಸಿಗಲ್ಲ. ಆ ತರದ್ದು ಚೆನ್ನಾಗಿ ತಿಂತಾನೆ. ಅದು ಇವಾಗ ಚೆನ್ನಾಗಿಲ್ಲ, ನಾನು ಕೂಡ ಕಟ್ ಮಾಡಿ ಕೊಟ್ಟಿದ್ದೆ, ಬಟ್ ಆತರ ಹಂಗೆ ಬಿಟ್ಕೊಂಡ್ ಬಂದಿದ್ದೆ. ನಾನು ಬೈತಿದ್ದೆ, ಯಾಕೆ ಕೊಟ್ಟಿರೋ 2 ಪೀಸ್ ತಿನ್ಬೇಕಲ್ವಾ ಅಂತ ಅಂದ್ಬಿಟ್ಟು. ಎಲ್ಲ ತಿಂತಾನೆ, ಆ ತರ ಎಲ್ಲ ಏನ್ ಲಂಚ್ ಬಾಕ್ಸ್ ಏನಾದ್ರು ಬಿಟ್ಕೊಂಡ್ ಬರೋದೆಲ್ಲ ಮಾಡಲ್ಲ, ಫುಲ್ ಖಾಲಿ ಮಾಡ್ಕೊಂಡೇ ಬರೋದು. ಬಟ್ ಇವತ್ತೇನೋ ತಿಂದಿಲ್ಲ, ಹಾಗೆ ಬಂದ್ಬಿಟ್ಟಿದ್ದಾನೆ. ಅದನ್ನೇ ಹೇಳ್ತಾ ಇದ್ದೆ. ಹಾಗೆ ಬಂದಿದ ತಕ್ಷಣ ಏನೆಲ್ಲ ಹೋಮ್ವರ್ಕ್ ಕೊಟ್ಟಿದ್ದಾರೆ ತೋರಿಸ್ಬಿಡ್ತಾನೆ ಫಸ್ಟ್. ನಾನು ಕೂಡ ಕುತ್ಕೊಂಡು ನೋಡ್ಬಿಡ್ತೀನಿ, ಯಾಕೆಂದ್ರೆ
ಮಧ್ಯಾಹ್ನ 2 ಗಂಟೆಗೆ ಬಂದ್ರೆ ಅವನು ರಾತ್ರಿ ಅಷ್ಟರಲ್ಲಿ ಹೋಮ್ವರ್ಕ್ನ ಮುಗಿಸ್ಬೇಕು. ಅದು ಪಾಪ 3-4 ಬುಕ್ ಕೊಟ್ಟಿರ್ತಾರೆ. 3-4 ಬುಕ್ಕಲ್ಲಿ ಒಂದೊಂದು ಪೇಜ್ ಇರುತ್ತೆ, ಒಂದೊಂದು ಬುಕ್ಕಲ್ಲಿ ಒಂದೊಂದ್ಸಲ 2 ಪೇಜ್ ಕೂಡ ಇರುತ್ತೆ. ಒಂದೇ ಸಲ ಅವನು ಬರೆಯಲ್ಲ ಅಷ್ಟು ಬುಕ್ಕು, ಸ್ವಲ್ಪ ಹಠ ಮಾಡ್ತಾನೆ. ಮಕ್ಕಳು ಅಂದ್ಮೇಲೆ ಹಂಗಿಲ್ಲ, ಇನ್ನೂ LKG ಆಗೋದ್ರಿಂದ ನಾನು ಕೂಡ ಫೋರ್ಸ್ ಆಗಿ ಅವನಿಗೆ ಬರ್ಸೋದಕ್ಕಾಗಲ್ಲ. ಹಾಗೆ ಏನ್ ಮಾಡ್ತೀನಿ ಅಂತಂದ್ರೆ ಮಧ್ಯಾಹ್ನ ಬಂದಿದ ತಕ್ಷಣ ಅವನು ಕುತ್ಕೊಂತಾನೆ, ಹೋಮ್ವರ್ಕ್ ಮಾಡ್ತೀನಿ ಅಂತ ಕುತ್ಕೊಂತಾನೆ. ನಾನು ಇನ್ನ ಬೇಡ ಬಿಡ ಸಂಜೆ ಮೇಲೆ ಬರ್ಸ್ತೀನಿ ಅಂತ ಅಂದ್ರು. ಇಲ್ಲ ನಾನು ಮಾಡ್ತೀನಿ ಅಂತ ಅವಾಗ ಒಂದ್ ಬುಕ್ ಬರ್ಸ್ಬಿಡ್ತೀನಿ, 1 ಪೇಜ್. ನಾನೇನು ಹೇಳ್ಕೊಡೋ ಅಷ್ಟೇ ಇರಲ್ಲ, ಆರಾಮಾಗಿ ಅವನೇ ಬರೀತಾನೆ. ಯಾಕೆಂದ್ರೆ ಸ್ಕೂಲಲ್ಲಿ ಏನ್ ಹೇಳ್ಕೊಟ್ಟಿರ್ತಾರೋ ಅದೇ ಹೋಮ್ವರ್ಕ್ ಇನ್ನೊಂದ್ಸಲ ಕೊಟ್ಟಿರ್ತಾರೆ ಅಷ್ಟೇ ಮನೆಗೂ ಕೂಡ. ಹಾಗಾಗಿ ಒಂದ್ಸಲ ಹೇಳ್ಕೊಟ್ರೆ ಸಾಕು, ನೋಡ್ಕೊಂಡು ಬರೀತಾ ಇರ್ತಾನೆ. ಮಧ್ಯಾಹ್ನ 1 ಬುಕ್ ಬರ್ಸಿದ್ರೆ ಮತ್ತೆ ಸಂಜೆ 1 ಬುಕ್ ಮತ್ತೆ ರಾತ್ರಿ 1 ಬುಕ್, ಈ ತರ 3 ಕಂಪಲ್ಸರಿ 2-3 ಕೊಟ್ಟಿರ್ತಾರೆ. 2 ಕೊಟ್ಟಾಗ ಸಂಜೆ 1, ರಾತ್ರಿ 1, 3 ಕೊಟ್ಟಾಗ ಮಧ್ಯಾಹ್ನ 1, ರಾತ್ರಿ 1 ಮತ್ತೆ ಸಂಜೆ. ಈ ತರ ಸ್ವಲ್ಪ ಗ್ಯಾಪ್ ಕೊಟ್ಟು ಬರ್ಸ್ತೀನಿ. ಒಂದೇ ಸಲ ಬರ್ಸಿದ್ರು ಕೂಡ ಅವನಿಗೂ ಆಗಲ್ಲ, ಅಳ್ತಾನೆ. ಮತ್ತೆ ಅವನು ಆಗಲ್ಲ ಹೋಗಮ್ಮ ಕೈ ನೋಯ್ತಿದೆ ಅಂತಾನೆ. ಹಾಗಾಗಿ ಈ ರೀತಿಯಾಗಿ ಟೈಮ್ ನೋಡ್ಕೊಂಡು ನಾನು ನೋಡ್ಕೊಂಡ್ಬಿಡ್ತೀನಿ ಫಸ್ಟ್. ಎಷ್ಟು ಈಸಿಯಾಗಿದ್ರೆ ಸ್ವಲ್ಪ ಸಂಜೆವರೆಗೂ ಬುಕ್ಕೆ ಮುಟ್ಸಕ್ ಹೋಗಲ್ಲ, ಆಡ್ಕೊಳಕ್ ಬಿಟ್ಬಿಡ್ತೀನಿ. ಸಂಜೆ ಮೇಲೆ ನಾನ್ ಟೈಮ್ ಆದಾಗ ಅವಾಗ ಕೂರ್ಸ್ಕೊಂಡು ಹೋಮ್ವರ್ಕ್ ಮಾಡಿಸ್ತೀನಿ. ಜಾಸ್ತಿ ಇದ್ದಾಗ ಮಧ್ಯಾಹ್ನ 1, ಸಂಜೆ 1 ಈ ತರ ಮಾಡ್ಕೊಂತೀನಿ. ಮಕ್ಳಿಗೂ ಕೂಡ ನಾವು ತುಂಬಾ ಬೇಜಾರ್ ಮಾಡಬಾರ್ದಲ್ವಾ. ಹಾಗಾಗಿ ಈ ರೀತಿಯಾಗಿ ಹೋಮ್ವರ್ಕ್ ಮಾಡ್ತೀನಿ. ಬಟ್ ಕಂಪ್ಲೀಟ್ ಆಗಿ ಹೋಮ್ವರ್ಕ್ ಮಾಡೇ ನೈಟ್ ಮಲ್ಗೋದು. ಇನ್ನೇನಿದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ತುಂಬಾ ಲೇಟ್ ಆಗಿ ಎದ್ದೊಳ್ತಾನೆ. 10 ಗಂಟೆಗೆ ಸ್ಕೂಲ್ ಇದ್ರೆ ಎದ್ದೊಳದೆ 9 ಗಂಟೆಗೆ, ಒಂದ್ಸಲಿ 8 ಎದ್ದು ರೆಡಿಯಾಗಿ ತಿಂದು ಸ್ಕೂಲ್ಗೆ ಹೋಗೋದಷ್ಟೇ. ಮಾರ್ನಿಂಗ್ ಹೊತ್ತೇನು ಅವನು ಓದೋದು ಬರೆಯೋದೆಲ್ಲ ಏನು ಇಟ್ಕೊಳಲ್ಲ. ಏನಿದ್ರೆ ಇನ್ನೇನು ನೀಟಾಗಿ ಎಲ್ಲ ಹೋಮ್ವರ್ಕ್ ಎಲ್ಲ ಮಾಡಿ ಮತ್ತೆ ಬ್ಯಾಗ್ ಎಲ್ಲ ನೀಟಾಗಿ ಪ್ಯಾಕ್ ಮಾಡಿ ಇಟ್ಬಿಡ್ತಾನೆ. ಈ ರೀತಿಯಾಗಿ ನಾನು ರೂಢಿ ಮಾಡಿಸಿದೀನಿ ಅವನಿಗೆ. ನೋಡಿ ಬಂದಿದ ತಕ್ಷಣ ನಡಿ ಯೂನಿಫಾರ್ಮ್ ಬಿಚ್ಚು, ಆಮೇಲೆ ಚಪಾತಿ ಮಾಡಿದೀನಿ, ಆಮೇಲೆ ತಿಂದು ಮತ್ತೆ ಮಾಡ್ಕೊಣಿ ಅಂತಂದ್ರೆ ಕೇಳಿಲ್ಲ. ಮಾಡ್ತೀನಿ ಅಂತ. ಹೋಗ್ಲಿ ಬಿಡು ಅಂತ ಅಂದ್ಬಿಟ್ಟು ಬರೆಯಕ್ ಬಿಟ್ಟೆ. ಯಾಕಂದ್ರೆ ಇನ್ನೇನು ಬಾಕ್ಸು ಕೂಡ ತಿಂದಿರ್ತಾನಲ್ವಾ, ಆಮೇಲೆ ತಿನ್ಸಿದ್ರೆ ಆಯ್ತು ಅಂತ ಅಂದ್ಬಿಟ್ಟು ಅವನು ತಿಂತಾನೆ. ಚಪಾತಿ ಅಂದ್ರೆ ಅವನಿಗೂ ಇಷ್ಟ. ಈ ರೀತಿಯಾಗಿ ನಾನು ಫಾಲೋ ಮಾಡ್ತೀನಿ ಅಂತ ಹೇಳ್ಬೋದು ಮಕ್ಕಳು ವಿಚಾರದಲ್ಲಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿ ಹೋಗ್ತಾ ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.